ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ PUC ಸಂಸ್ಕೃತದ ಯಾವ ರೀತಿಯಾಗಿ ಮುಂಬರುವಂತಹ ಒಂದು ಎನ್ಯುವಲ್ ಎಕ್ಸಾಮ್ ಇದೆಯೋ ಅದಕ್ಕೆ ಬ್ಲೂ ಪ್ರಿಂಟ್ನ ಪ್ರಕಾರವಾಗಿ ಎನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರ್ ಅನ್ನ ಯಾವ ರೀತಿಯಾಗಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಆ ಕ್ವಶನ್ ಪೇಪರ್ ಬರುತ್ತೆ. ಹಾಗೆ MCQ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್, ಹಾಗೆ 2 ಮಾರ್ಕ್ಸಿನ ಶಾರ್ಟ್ ಆನ್ಸರ್, ಸಂದರ್ಭ ಬರೆಯುವಂತಹದ್ದು, ಅದೇ ರೀತಿಯಾಗಿ ಅನುವಾದವನ್ನ ಮಾಡುವಂತಹ ಒಂದು ಕ್ವಶನ್, ಹಾಗೆ 16 ವಾಕ್ಯಗಳಲ್ಲಿ ಬರೆಯುವಂತಹ ಒಂದು ಕ್ವಶನ್, ಗ್ರಾಮರ್ ಪಾರ್ಟು, ಅನ್ಸಿನ್ ಪ್ಯಾಸೇಜ್, ಇದೆಲ್ಲ ಯಾವ್ಯಾವ ಚಾಪ್ಟರ್ ಇಂದ ಬರುತ್ತೆ ಎನ್ನುವುದನ್ನ ನಾವು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಎನ್ಯುವಲ್ ಎಕ್ಸಾಮಿನಲ್ಲಿ ಯಾವ ರೀತಿಯಲ್ಲಿ ಓದಬೇಕು, ಯಾವ ರೀತಿಯಲ್ಲಿ ಇದನ್ನ ನೋಡಿದ್ರೆ ನೀವು ಸಂಪೂರ್ಣವಾಗಿ 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ಬಹುದು ಎನ್ನುವುದನ್ನ ಈ ಮೂಲಕವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನಮಗೆ ತಿಳಿದಿದೆ 100 ಮಾರ್ಕ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅಂತಂದ್ರೆ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇರುತ್ತೆ, 20 ಮಾರ್ಕ್ಸ್ ಏನಿದೆಯೋ ಅದು ಅಸೈನ್ಮೆಂಟ್ ಮತ್ತು 10 ಮಾರ್ಕ್ಸ್ ಅಸೈನ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಹಾಗೆ ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ ಪಡ್ಕೊಂಡದ್ದು, ಹಾಗೆ ಸೆಕೆಂಡ್ ಟೆಸ್ಟ್, ಇದಿಷ್ಟು ಸೇರಿ ಬೆಸ್ಟ್ ಆಫ್ 2 ಇದರಲ್ಲಿ ಇದು 10 ಮಾರ್ಕ್ಸ್ ಇರುತ್ತೆ. ಹೀಗೆ ಒಟ್ಟಿನಲ್ಲಿ 80 + 20 100 ಈ ರೀತಿಯಾದಂತ ಒಂದು ಏನು ನಾವು 100 ಮಾರ್ಕ್ಸ್ ಅನ್ನು ಈ ರೀತಿಯಲ್ಲಿ ತೆಗೆದುಕೊಳ್ಳಿಕ್ಕಾಗತ್ತೆ. ನಿಮ್ಮ ಬ್ಲೂ ಪ್ರಿಂಟ್ ಈ ರೀತಿಯಾಗಿ ಇರುತ್ತೆ ನೋಡಿ. ಇದರ ಪ್ರಕಾರವಾಗಿ ಕ್ವಶನ್ ಪೇಪರ್ ಅನ್ನ ಮಾಡ್ತಾರೆ. ಕಾಲೇಜು ಹಂತದಲ್ಲಿ ಇರಬಹುದು, ಯಾವುದೇ ರೀತಿಯಲ್ಲಿ ಕ್ವಶನ್ ಪೇಪರ್ ತೆಗೆಯುವುದಿದ್ರು ಕೂಡ ಇದೇ ರೀತಿಯಲ್ಲಿ ಇರುತ್ತೆ. ಮೊದಲನೇದಾದಂತಹ ಒಂದು ಚಾಪ್ಟರ್ ದ್ವೇ ವಿದ್ಯೆ ವೇದಿತವ್ಯ ಅಂತ. ಇದಕ್ಕೆ 6 ಮಾರ್ಕ್ಸಿನ ವೇಟೇಜ್ ಇದೆ. MCQ ಕ್ವಶನ್ 1 ಬರುತ್ತೆ, 2-3 ವಾಕ್ಯದಲ್ಲಿ ಬರೆಯುವಂತಹದ್ದು 1, ಫಿಲ್ ಇನ್ ದ ಬ್ಲಾಂಕ್ಸ್ 1, ಹಾಗೆ ಸಂದರ್ಭ ಬರೆಯುವಂತಹದ್ದು 1. ಇಲ್ಲಿಗೆ ಒಟ್ಟು 6 ಮಾರ್ಕ್ಸ್ ಆಯ್ತು. ಇದು 2, 2, 4 ಹಾಗೆ 2, 6. ಆದರ್ಶ ಗುಣ ಎನ್ನುವಂತ ಪಾಠಕ್ಕೆ 10 ವೇಟೇಜ್ ಇದೆ, 10 ಮಾರ್ಕ್ಸಿನ ವೇಟೇಜ್ ಇದೆ. MCQ ಕ್ವಶನ್ 1 ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ 1 ಬರುತ್ತೆ, 2 ಅನುವಾದ ಅಂದ್ರೆ 3 ಮಾರ್ಕ್ಸಿನ ಅನುವಾದ 1 ಬರುತ್ತೆ, 5 ಮಾರ್ಕ್ಸಿನ ಕ್ವಶನ್ 1 ಬರುತ್ತೆ. ಇಲ್ಲಿಗೆ 10 ಮಾರ್ಕ್ಸ್ ಆಯ್ತು. ವಿವಾದ ವಿನಾಶ ಎನ್ನುವಂತ ಪಾಠಕ್ಕೆ 11 ಮಾರ್ಕ್ಸಿನ ಒಂದು ವೇಟೇಜ್ ಇದೆ. MCQ 1 ಬರುತ್ತೆ, ಹಾಗೆ 2-3 ವಾಕ್ಯದಲ್ಲಿ ಬರೆಯುವಂತಹದ್ದು 1, ಅದೇ ರೀತಿಯಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ 1, ಸಂದರ್ಭ ಬರೆಯುವಂತಹದ್ದು 1 ಹಾಗೂ 5 ಮಾರ್ಕ್ಸಿನ 1. ಒಟ್ಟಿನಲ್ಲಿ 11 ಮಾರ್ಕ್ಸ್ ಆಗುತ್ತೆ. ಸತ್ವ ಪರೀಕ್ಷಾ ಎನ್ನುವಂತಹ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ 7 ಮಾರ್ಕ್ಸಿನ ವೇಟೇಜ್ ಇದೆ. ಯಾವ್ಯಾವ ರೀತಿಯಲ್ಲಿ ಕ್ವಶನ್ ಬರುತ್ತೆ ಎನ್ನುವುದನ್ನ ನೋಡುವುದಾದ್ರೆ MCQ ಕ್ವಶನ್ 1, ಶಾರ್ಟ್ ಆನ್ಸರ್ ಅಂದ್ರೆ 2-3 ವಾಕ್ಯದಲ್ಲಿ 1 ಬರೆಯುವಂತಹದ್ದು 1, ಫಿಲ್ ಇನ್ ದ ಬ್ಲಾಂಕ್ಸ್ 1, ಅದೇ ರೀತಿಯಲ್ಲಿ ಶ್ಲೋಕದ ಅನುವಾದ ಬರೆಯುವಂತಹದ್ದು 1. ಈ ರೀತಿಯಾಗಿ ಬರುತ್ತೆ. ಈ ಪಾಠದಿಂದ ಸಾಮಾನ್ಯವಾಗಿ ದೊಡ್ಡ ಪ್ರಶ್ನೆ ಅಂದ್ರೆ ಇದನ್ನ ಕೇಳೋದಿಲ್ಲ. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ 16 ವಾಕ್ಯದಲ್ಲಿ ಬರೆಯೋದನ್ನು ಕೇಳೋದಿಲ್ಲ. ಮಹರ್ಷಿ ವಾಚನ ಪಾಲನಂ ಪಾಠಕ್ಕೆ ಸಂಬಂಧಪಟ್ಟಂತೆ 11 ಮಾರ್ಕ್ಸಿನ ಕ್ವಶನ್ ಬರುತ್ತೆ. MCQ ಕ್ವಶನ್ 1, ಹಾಗೆ ಮ್ಯಾಚ್ ದ ಫಾಲೋವಿಂಗ್ 1. ಇಲ್ಲಿ ಸಂದರ್ಭದ 2 ಕ್ವಶನ್ ಅನ್ನು ಕೇಳಬೇಕಾಗತ್ತೆ, ಕೇಳ್ತಾನೆ. ಅದೇ ರೀತಿಯಲ್ಲಿ 16 ವಾಕ್ಯದಲ್ಲಿ ಬರೆಯುವಂತಹ 5 ಮಾರ್ಕ್ಸಿನ ಕ್ವಶನ್ 1. ಇದನ್ನ ನೋಡ್ತಾ ಹೋಗಿ. ಕನ್ಯೇಂ ಕುಲಜೀವಿತಂ ಪಾಠಕ್ಕೆ ಸಂಬಂಧಪಟ್ಟಂತೆ 7 ಮಾರ್ಕ್ಸಿನ ವೇಟೇಜ್ ಇದೆ. MCQ ಕ್ವಶನ್ 1, 2-3 ವಾಕ್ಯದಲ್ಲಿ ಬರೆಯುವಂತಹದ್ದು 1, ಹಾಗೆ ಮ್ಯಾಚ್ ದ ಫಾಲೋವಿಂಗ್ 1, ಅದೇ ರೀತಿಯಲ್ಲಿ ಅನುವಾದ 1. ಇಲ್ಲಿಗೆ ಒಟ್ಟು 7 ಮಾರ್ಕ್ಸ್ ಆಯ್ತು. ಜ್ಯೋತಿಷಿಕಸ್ಯ ದಿನಂ ಪಾಠಕ್ಕೆ ಸಂಬಂಧಪಟ್ಟಂತೆ 8 ಮಾರ್ಕ್ಸಿನ ವೇಟೇಜ್ ಇದೆ. MCQ ಕ್ವಶನ್ 1, ಹಾಗೆ ಸಂದರ್ಭದ 1, 5 ಮಾರ್ಕ್ಸಿನ 16 ವಾಕ್ಯದಲ್ಲಿ ಬರೆಯುವಂತಹದ್ದು 1. ಇಲ್ಲಿಗೆ ಒಟ್ಟು 8 ಮಾರ್ಕ್ಸ್ ಆಯ್ತು. ಸಂತಃಪುರ ಶರಣಾಗತೋಸ್ಮಿ ಪಾಠಕ್ಕೆ ಸಂಬಂಧಪಟ್ಟಂತೆ 10 ಮಾರ್ಕ್ಸಿನ ವೇಟೇಜ್ ಇದೆ. MCQ ಕ್ವಶನ್ 1, ಮ್ಯಾಚ್ ದ ಫಾಲೋವಿಂಗ್ ಇಲ್ಲಿ 2 ಕೇಳ್ತಾನೆ, ನೆನ್ಪಿಟ್ಕೊಳ್ಬೇಕು. ಮ್ಯಾಚ್ ದ ಫಾಲೋವಿಂಗ್ 2 ಕೇಳ್ತಾನೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ. ಹಾಗೆ 2-3 ವಾಕ್ಯದಲ್ಲಿ ಸಂದರ್ಭ 1, 2-3 ವಾಕ್ಯದ್ದು ಇಲ್ಲ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ. ಸಂದರ್ಭದ 1 ಕ್ವಶನ್ ಇದೆ. ಹಾಗೆ 5 ಮಾರ್ಕ್ಸಿನ ಒಂದು 16 ವಾಕ್ಯದಲ್ಲಿ ಬರೆಯುವಂತದ್ದು 1.
ಸೂಕ್ತಿ ಕುಸುಮಾನಿ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 7 ಮಾರ್ಕ್ಸಿನ ವೇಟೇಜ್ ಇದೆ. MCQ ಕ್ವಶನ್ 1, 2-3 ವಾಕ್ಯದಲ್ಲಿ ಬರೆಯುವಂತಹದ್ದೊಂದು, ಮ್ಯಾಚ್ ದ ಫಾಲೋವಿಂಗ್ 1, ಅದೇ ರೀತಿಯಲ್ಲಿ ಅನುವಾದಕ್ಕೆ ಸಂಬಂಧಪಟ್ಟಂತೆ 1, ಅಂದ್ರೆ ಶ್ಲೋಕದ ಅನುವಾದಕ್ಕೆ ಸಂಬಂಧಪಟ್ಟಂತೆ 1. ಇಲ್ಲಿಗೆ ಒಟ್ಟು 7 ಮಾರ್ಕ್ಸ್ ಆಯ್ತು. ಸನ್ಮಿತ್ರಂ ಪಾಠಕ್ಕೆ ಸಂಬಂಧಪಟ್ಟಂತೆ 8 ಮಾರ್ಕ್ಸಿನ ವೇಟೇಜ್ ಇದೆ. MCQ ಕ್ವಶನ್ 1, ಹಾಗೆ ಸಂದರ್ಭ ಬರೆಯುವಂತಹದ್ದೊಂದು, ಅದೇ ರೀತಿಯಲ್ಲಿ 16 ವಾಕ್ಯದಲ್ಲಿ ಬರೆಯುವಂತಹ 5 ಮಾರ್ಕ್ಸಿನ ಕ್ವಶನ್ 1. ವಚನಾಮೃತಂ ಪಾಠಕ್ಕೆ ಸಂಬಂಧಪಟ್ಟಂತೆ ಕೇವಲ 3 ಮಾರ್ಕ್ಸಿನ ವೇಟೇಜ್ ಇದೆ. 2-3 ವಾಕ್ಯದಲ್ಲಿ ಬರೆಯುವಂತಹದ್ದು 1 ಕೇಳ್ತಾನೆ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ 1 ಕೇಳ್ತಾನೆ, ಬಿಟ್ಟ ಸ್ಥಳ ತುಂಬುವಂತಹದ್ದು 1 ಕೇಳ್ತಾನೆ. ಇಷ್ಟೇ. ಕನ್ನಡ ಕಣ್ವಕ್ಕೆ ಸಂಬಂಧಪಟ್ಟಂತೆ ಕೇವಲ 2 ಮಾರ್ಕ್ಸಿನ ವೇಟೇಜ್ ಇದೆ. 2-3 ವಾಕ್ಯದಲ್ಲಿ ಬರೆಯುವಂತಹದ್ದು 1 ಮಾತ್ರ ಕೇಳ್ತಾನೆ, ನೆನ್ಪಿಟ್ಕೊಂಡ್ರಾಯ್ತು. ಹಾಗೆ ವಿಜ್ಞಾನ ಪಥ ಕೊನೆಯದಾದಂತಹ ಒಂದು ಚಾಪ್ಟರ್, 5 ಮಾರ್ಕ್ಸಿನ ವೇಟೇಜ್ ಇದೆ. ದೊಡ್ಡ ಕ್ವಶನ್ ಅಂದ್ರೆ 16 ವಾಕ್ಯದಲ್ಲಿ ಬರೆಯುವಂತ 1 ಕ್ವಶನ್ ಬೀಳುತ್ತೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ, ನೆನ್ಪಿಟ್ಕೊಳ್ಬೇಕು. ಗ್ರಾಮರ್ ಪಾರ್ಟಿಗೆ ಒಟ್ಟು 7 ಮಾರ್ಕ್ಸಿನ ವೇಟೇಜ್ ಇದೆ. ಟ್ರಾನ್ಸ್ಲೇಷನ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ 4 ಮಾರ್ಕ್ಸಿನ ವೇಟೇಜ್ ಇದೆ. ಅಂದ್ರೆ ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟಂತೆ 7 ಕ್ವಶನ್ ಕೇಳ್ತಾನೆ, 14 ಮಾರ್ಕ್ಸಿನ ವೇಟೇಜ್ ಇದೆ ಅದಕ್ಕೆ. ಹಾಗೆ ಟ್ರಾನ್ಸ್ಲೇಷನ್ ಪಾರ್ಟಿಗೆ ಸಂಬಂಧಪಟ್ಟಂತೆ 1 ಕ್ವಶನ್ ಇರುತ್ತೆ, ಅದರೊಳಗೆ 4 ಟ್ರಾನ್ಸ್ಲೇಷನ್ ಕೊಡ್ತಾನೆ, 4 ಮಾರ್ಕ್ಸಿನ ವೇಟೇಜ್ ಇದೆ. ಅನ್ಸೀನ್ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ 4 ಮಾರ್ಕ್ಸ್, ಒಂದು ಪ್ಯಾರ ಕೊಟ್ಟು 4 ಕ್ವಶನ್ ಕೇಳ್ತಾನೆ. ಈ ರೀತಿಯಾಗಿ ಒಟ್ಟು 80 ಮಾರ್ಕ್ಸಿನ ಕ್ವಶನ್ ಅನ್ನ ನೀವು ಬರಲಿಕ್ಕೆ ಒಟ್ಟು 117 ಅಂಕದ ಕ್ವಶನ್ ಪೇಪರ್ ಇರುತ್ತೆ. ಇದನ್ನ ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ಬೇಕು. ಸರಿ, ಯಾವ ರೀತಿಯಾಗಿ ಇದನ್ನು ಕೇಳ್ತಾನೆ ಎನ್ನುವುದನ್ನ ನೋಡ್ಲಿಕ್ಕೆ ನಾವು ಹೋದ್ರೆ, MCQ ಕ್ವಶನ್ 10, ಫಿಲ್ ಇನ್ ದ ಬ್ಲಾಂಕ್ಸ್ 5, ಮ್ಯಾಚ್ ದ ಫಾಲೋವಿಂಗ್ 5, ಇಲ್ಲಿಗೆ ಒಟ್ಟು 20 ಮಾರ್ಕ್ಸ್ ಆಯ್ತು. ಇಲ್ಲಿ 12 ಕ್ವಶನ್ ನಲ್ಲಿ 20 ಮಾರ್ಕ್ಸ್ ಇರುತ್ತೆ. MCQ ಕ್ವಶನ್ ನಲ್ಲಿ 10, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 1 ಕ್ವಶನ್, ಅದು ಮ್ಯಾಚ್ ದ ಫಾಲೋವಿಂಗ್ ಕೂಡ 1 ಕ್ವಶನ್. ಇಲ್ಲಿಗೆ 12 ಕ್ವಶನ್ಸ್ ಇರುತ್ತೆ, 20 ಮಾರ್ಕ್ಸ್ ಆಗುತ್ತೆ. 2-3 ವಾಕ್ಯದಲ್ಲಿ ಬರೆಯುವಂತಹದ್ದು ಮತ್ತು ಸಂದರ್ಭ ಬರೆಯುವಂತಹದ್ದು ಏನಿದೆಯೋ ಅದು 4 ಮತ್ತು 5ನೇ ಕ್ವಶನ್ ಆಗಿರುತ್ತೆ. ಇಲ್ಲೂ ಕೂಡ ಹಾಗೆ ವಿದ್ಯಾರ್ಥಿಗಳು 4 ಕ್ವಶನ್ ಅನ್ನ ಬರಬೇಕು ಪ್ರತಿ ವಿಭಾಗಕ್ಕೆ. 4 4 8 ಆಯ್ತು. ಒಟ್ಟು ಕೊಡುವಂತಹದ್ದು ಇದಕ್ಕೆ ಒಟ್ಟು 8 8 16 ಮಾರ್ಕ್ಸ್ ನೀವು ಉತ್ತರಿಸಬೇಕಾಗಿರುತ್ತೆ. ಹಾಗೆ ಶಾರ್ಟ್ ಆನ್ಸರ್ ಅಂದ್ರೆ ಅನುವಾದವನ್ನು ಬರಲಿಕ್ಕೆ, ಶ್ಲೋಕದ ಅನುವಾದವನ್ನು ಬರಲಿಕ್ಕೆ 6ನೇದಾದಂತಹ ಒಂದು ಕ್ವಶನ್ ಇರುತ್ತೆ, ಮೇನ್ ಕ್ವಶನ್ ನಂಬರ್ 6. 4 ಕೊಟ್ಟಿರ್ತಾನೆ, 2 ಬರೀಬೇಕು. ಈ ರೀತಿಯಾಗಿ ಒಟ್ಟು 6 ಮಾರ್ಕ್ಸಿನ. ಎಸ್ಸೆ ಟೈಪ್ ನಲ್ಲಿ ಬರೆಯುವಂತಹದ್ದು 5 ಮಾರ್ಕ್ಸಿನ ಕ್ವಶನ್ ನಂಬರ್ 7, 4 ಬರಲಿಕ್ಕೆ 7 ಕೊಡ್ತಾನೆ. ಗ್ರಾಮರ್ ಪಾರ್ಟಿಗೆ ಆಗಲೇ ಹೇಳಿದಂತೆ 7 ಕೊಡ್ತಾನೆ, 5 ಬರಲಿಕ್ಕೆ 10 ಮಾರ್ಕ್ಸ್ ಇರುತ್ತೆ. ಟ್ರಾನ್ಸ್ಲೇಷನ್ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 1 ಇರುತ್ತೆ, ಅಲ್ಲಿ 4 ಇರುತ್ತೆ, 4 ಮಾರ್ಕ್ಸ್. ಅನ್ಸಿನ್ ಪ್ಯಾಸೇಜ್ ಕೂಡ ಹಾಗೆ ಕ್ವಶನ್ 1 ಇರುತ್ತೆ, 4 ಬರಲಿಕ್ಕೆ. ಒಟ್ಟಿನಲ್ಲಿ 46 ಕ್ವಶನ್ ಇರುತ್ತೆ. ನೀವು 33 ಕ್ವಶನ್ಗೆ ಉತ್ತರವನ್ನು ಬರಬೇಕಾಗುತ್ತೆ. ಟೋಟಲ್ 117 ಮಾರ್ಕ್ಸಿನ ಕ್ವಶನ್ ಪೇಪರ್ 80 ಮಾರ್ಕ್ಸಿಗೆ ಉತ್ತರಿಸಬೇಕಾಗಿರುವಂತಹದ್ದು. ಇದನ್ನೇ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗಿದ್ರೆ, ಅಭ್ಯಾಸ ವಿಭಾಗದ ಪ್ರಶ್ನೋತ್ತರಗಳು 62 ಮಾರ್ಕ್ಸಿಗಿರುತ್ತೆ. ವರ್ಕ್ ಬುಕ್ಕಿಗೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳು 10 ಮಾರ್ಕ್ಸ್, ಟ್ರಾನ್ಸ್ಲೇಷನ್ ಸಂಬಂಧಪಟ್ಟಂತೆ 4 ಹಾಗೂ ಅನ್ಸಿನ್ ಪ್ಯಾಸೇಜ್ ಏನಿದೆಯೋ ಅದಕ್ಕೆ 4, ಒಟ್ಟಿನಲ್ಲಿ 80 ಮಾರ್ಕ್ಸ್. ಸರಿ, 40 ಮಾರ್ಕ್ಸಿನ ಕ್ವಶನ್ ಪೇಪರ್ ಇರುತ್ತೆ ಫಸ್ಟ್ PUC ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ. ಮೊದಲ 10 ಕ್ವಶನ್ ಏನಿದೆಯೋ MCQ ಕ್ವಶನ್ಸ್, ಇದು ಯಾವ ಪಾಠದಿಂದ ಬರುತ್ತದೆ ಎನ್ನುವುದನ್ನ ನಾವು ನೋಡೋಣ. ಹಾಗೆ 11ನೇ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್, 12ನೇ ಕ್ವಶನ್ ಮ್ಯಾಚ್ ದ ಫಾಲೋವಿಂಗ್, 13 ರಿಂದ 19 2-3 ವಾಕ್ಯದಲ್ಲಿ ಉತ್ತರಿಸುವಂತಹದ್ದು, 20 ರಿಂದ 26 ಸಂದರ್ಭವನ್ನು ಬರೆಯುವಂತಹದ್ದು, ಹಾಗೆ 27 ರಿಂದ 30 ಶ್ಲೋಕದ ಅನುವಾದವನ್ನು ಬರಲಿಕ್ಕೆ, 31 ರಿಂದ 37 16 ವಾಕ್ಯದಲ್ಲಿ ಬರಲಿಕ್ಕೆ, ಹಾಗೆ 38 ರಿಂದ 44 ಗ್ರಾಮರ್ ಪಾರ್ಟ್ ಇದು, 45ನೇ ಕ್ವಶನ್ ಟ್ರಾನ್ಸ್ಲೇಷನ್, 46ನೇದು ಅನ್ಸಿನ್ ಪ್ಯಾಸೇಜ್. ಸರಿ, ಮೊದಲನೇದನ್ನ ನೋಡ್ತಾ ಹೋಗೋಣ. MCQ ಕ್ವಶನ್ಸ್ ಮೊದಲನೇ ಕ್ವಶನ್ ಇಂದ 10ನೇ ತನಕವಾಗಿ ಯಾವ ಪಾಠದಿಂದ ಬೀಳುತ್ತೆ ನೋಡೋಣ. ಒಟ್ಟಿನಲ್ಲಿ 10 ಮಾರ್ಕ್ಸ್ ಇದೆ. ನೋಡಿ,
ದ್ವೇ ವಿದ್ಯೆ ವೇದಿತವ್ಯೆ ಪಾಠದಿಂದ ವಿಜ್ಞಾನ ಪಥ ಪಾಠದ ತನಕವಾಗಿರುವಂತಹ 13 ಪಾಠಗಳಲ್ಲಿ ಎಲ್ಲ ಪಾಠಗಳಲ್ಲಿ ಬಹುತೇಕವಾಗಿ ಒಂದು ಮೊದಲ MCQ ಕ್ವಶನ್ ಸಂಬಂಧಪಟ್ಟಂತೆ ಕೇಳ್ತಾನೆ. ಯಾವ ಪಾಠದಲ್ಲಿ ಇಲ್ಲ ಅಂತಂದ್ರೆ ವಚನಾಮೃತಂ ಪಾಠದಲ್ಲಿ ಇಲ್ಲ, ಹಾಗೆ ವಿಜ್ಞಾನ ಪಥ ಪಾಠದಲ್ಲಿ ಇಲ್ಲ. ಉಳಿದಂತೆ 11 ಪಾಠಗಳಲ್ಲಿ ಒಟ್ಟು 64 ಕ್ವಶನ್ಸ್ ಇದೆ. ಅವುಗಳಲ್ಲಿ 10 ಕ್ವಶನ್ ಕೇಳ್ತಾನೆ. ದ್ವೇ ವಿದ್ಯೆ ಪಾಠದಲ್ಲಿ 7 ಇದೆ, 1 ಕೇಳ್ತಾನೆ. ಆದರ್ಶ ಗುಣ ಪಾಠದಲ್ಲಿ 6 ಇದೆ, 1 ಕೇಳ್ತಾನೆ. ವಿವಾದ ವಿನಾಶಾಯ ಪಾಠದಲ್ಲಿ 5 ಇದೆ, 1 ಕೇಳ್ತಾನೆ. ಸತ್ವ ಪರೀಕ್ಷಾ ಪಾಠದಲ್ಲಿ 6 ಇದೆ, 1 ಕೇಳ್ತಾನೆ. ಮಹರ್ಷಿ ವಚನ ಪಾಲನಂ ಪಾಠದಲ್ಲಿ 7 ಇದೆ, 1 ಕೇಳ್ತಾನೆ. ಕನ್ಯೇಂ ಕುಲ ಜೀವಿತಂ ಪಾಠದಲ್ಲಿ 5 ಇದೆ, 1 ಕೇಳ್ತಾನೆ. ಜ್ಯೋತಿಷಿಕಸ್ಯ ದಿನಂ ಪಾಠದಲ್ಲಿ 6 ಇದೆ, 1 ಕೇಳ್ತಾನೆ. ಸಾಂತಃಪುರ ಶರಣಾಗತೋಸ್ಮಿ ಪಾಠದಲ್ಲಿ 6 ಇದೆ, 1 ಕೇಳ್ತಾನೆ. ಸೂಕ್ತಿ ಕುಸುಮಾನದಲ್ಲಿ 5 ಇದೆ, 1 ಕೇಳ್ತಾನೆ. ಸನ್ಮಿತ್ರಂ ಪಾಠದಲ್ಲಿ 6 ಇದೆ, 1 ಕೇಳ್ತಾನೆ. ಹಾಗೆ ಕನ್ನಡ ಕಣ್ಣುವ ಪಾಠದಲ್ಲಿ 5 ಇದೆ, 1 ಕೇಳ್ತಾನೆ. ಒಟ್ಟಿನಲ್ಲಿ 64 ಕ್ವಶನ್ ಇದೆ. ಅವುಗಳಲ್ಲಿ 10 ಕ್ವಶನ್ ಖಂಡಿತವಾಗಿ ಬೀಳುತ್ತೆ, ಚಾಯ್ಸ್ ಇಲ್ಲ, 10 ಮಾರ್ಕ್ಸ್. ಸರಿ, 11ನೇ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬುವಂತಹದ್ದು. 5 ಮಾರ್ಕ್ಸ್ ಇದೆ, 5 ಕ್ವಶನ್ಗೆ 5 ಮಾರ್ಕ್ಸ್ ಇದೆ. ನೋಡ್ತಾ ಹೋಗೋಣ ಯಾವ್ಯಾವ ಪಾಠದಿಂದ ಅದು ಬೀಳುತ್ತೆ ಕೇಳ್ತಾನೆ ಅಂತ. ಬಹುತೇಕ ಪಾಠಗಳಿಂದ ಈ ಒಂದು ಕ್ವಶನ್ ಇದೆ. ಕನ್ನಡ ಕಣ್ಣು ಎನ್ನುವಂತ ಪಾಠದಲ್ಲಿ ಇಲ್ಲ, ಬಾಕಿ ಉಳಿದಂತೆ ಎಲ್ಲ ಪಾಠಗಳಲ್ಲಿದೆ. ಒಟ್ಟು 11 ಪಾಠಗಳಿಂದ, ಅಂದ್ರೆ ಕನ್ನಡ ಕಣ್ಣುವ ಪಾಠ ಬಿಟ್ಟರು 12 ಪಾಠಗಳಿಂದ 47 ಕ್ವಶನ್ ಏನಿದೆಯೋ ಇದು ಬಿಟ್ಟ ಸ್ಥಳ ತುಂಬುವಂತ ಒಂದು ಕ್ವಶನ್ ಗೆ ಸಂಬಂಧಪಟ್ಟಂತೆ ಇದೆ. ಅವುಗಳಲ್ಲಿ ಯಾವುದೇ 5 ಕೇಳ್ತಾನೆ. ಯಾವ ಪಾಠದಲ್ಲಿ ಎಷ್ಟಿದೆ? ದ್ವೇ ವಿದ್ಯೆ ವೇದಿತವ್ಯೆ ಪಾಠದಲ್ಲಿ 4 ಇದೆ, 1 ಕೇಳ್ತಾನೆ. ಆದರ್ಶ ಗುಣ ಪಾಠದಲ್ಲಿ 3 ಇದೆ. ಹಾಗೆ ವಿವಾದ ವಿನಾಶಾಯ 4 ಇದೆ. ಸತ್ವ ಪರೀಕ್ಷಾ ಪಾಠದಲ್ಲಿ 5 ಇದೆ. ಮಹರ್ಷಿ ವಚನ ಪಾಲನಂ ಪಾಠದಲ್ಲಿ 4 ಇದೆ. ಕನ್ಯೇಂ ಕುಲ ಜೀವಿತಂ 4, ಜ್ಯೋತಿಷಿಕಸ್ಯ ದಿನಂದಲ್ಲಿ 4, ಸಾಂತಃಪುರ ಶರಣಾಗತೋಸ್ಮಿ 4, ಹಾಗೆ ಸೂಕ್ತಿ ಕುಸುಮಾನಿ 4, ಸನ್ಮಿತ್ರಂ ಪಾಠದಲ್ಲಿ 3, ಹಾಗೆ ವಚನಾಮೃತಂದಲ್ಲಿ 4 ಇದೆ. ವಿಜ್ಞಾನ ಪಥದಲ್ಲಿ 3 ಇದೆ. ಹಾಗಾದ್ರೆ ಇವೆಲ್ಲವುಗಳಿಂದ ಕೇಳ್ತಾನೋ? ಇಲ್ಲ. ನೋಡಿ, ನಾನಿಲ್ಲಿ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟಿಗೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ತೋರಿಸಿದ್ದೇನೆ, ಸರಿಯಾಗಿ ಗಮನಿಸಿ, ಮತ್ತೊಮ್ಮೆ ತೋರಿಸ್ತೇನೆ ನೋಡಿ ಯಾವ್ಯಾವ ಪಾಠದಿಂದ ಈ ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್ ಕೇಳ್ತಾನೆ ಅಂತ. ದ್ವೇ ವಿದ್ಯೆ ವೇದಿತವ್ಯೆ ಪಾಠದಿಂದ ಕೇಳ್ತಾನೆ. ಆದರ್ಶ ಗುಣ ಪಾಠದಿಂದ ಕೇಳ್ತಾನೆ. ಹಾಗೆ ವಿವಾದ ವಿನಾಶಾಯ ಪಾಠದಿಂದ ಕೇಳ್ತಾನೆ. ಸತ್ವ ಪರೀಕ್ಷಾ ಪಾಠದಿಂದ ಕೇಳ್ತಾನೆ. ಅದೇ ರೀತಿಯಲ್ಲಿ ವಚನಾಮೃತಂ ಪಾಠದಿಂದ ಕೇಳ್ತಾನೆ. ಇಷ್ಟು ಪಾಠಗಳಿಂದ ಮಾತ್ರ ಬೀಳುತ್ತೆ. ಇದು ನೆನ್ಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳು. ಈ ಪಾಠದಿಂದ ನೋಡ್ರು ಸಾಕು. ಹೀಗೆ 5 ಕ್ವಶನ್ ಇರುತ್ತೆ, 5 ಮಾರ್ಕ್ಸ್. ಇನ್ನು 12ನೇದಾದಂತ ಒಂದು ಕ್ವಶನ್, 12ನೇದಾದಂತ ಒಂದು ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್ಸ್. ಇಲ್ಲಿ ಕೂಡ ಹಾಗೆ 5 ಹೊಂದಿಸಿ ಬರೆಯುವಂತ ಒಂದು ಕ್ವಶನ್ ಇರುತ್ತೆ, 5 ಮಾರ್ಕ್ಸ್ ಇದೆ ಇದಕ್ಕೆ. ನೋಡ್ತಾ ಹೋಗೋದಿದ್ರೆ ಎಲ್ಲ ಒಂದು ಪಾಠಗಳಲ್ಲಿ ಹೊಂದಿಸಿ ಬರೆಯುವಂತದ್ದಿಲ್ಲ. ಒಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ 32 ಈ ರೀತಿಯಾದಂತ ಕ್ವಶನ್ ಇದೆ. ಅವುಗಳಲ್ಲಿ 5 ಕೇಳ್ತಾನೆ. ಯಾವ ಪಾಠದಲ್ಲಿದೆ? ದ್ವೇ ವಿದ್ಯೆ ವೇದಿತವ್ಯೆ ಪಾಠದಲ್ಲಿ 5 ಇದೆ. ಮಹರ್ಷಿ ವಚನ ಪಾಲನಂದಲ್ಲಿ 4 ಇದೆ. ಕನ್ಯೇಂ ಕುಲ ಜೀವಿತಂದಲ್ಲಿ 5 ಇದೆ. ಸಂತಃಪುರ ಶರಣಾಗತೋಸ್ಮಿಯಲ್ಲಿ 4 ಇದೆ. ಸೂಕ್ತಿ ಕುಸುಮಾನಿಯಲ್ಲಿ 4 ಇದೆ. ವಚನಾಮೃತದಲ್ಲಿ 4, ವಿಜ್ಞಾನ ಪಥದಲ್ಲಿ 5. ವಚನಾಮೃತದಲ್ಲಿ 5, ವಿಜ್ಞಾನ ಪಥ ಪಾಠದಲ್ಲಿ 5. ಇಲ್ಲಿಗೆ ಇಷ್ಟು ಕ್ವಶನ್, ಅಂದ್ರೆ 32 ಕ್ವಶನ್ ಅಲ್ಲಿ 5 ಕೇಳ್ತಾನೆ. ನಾವು ಯಾವ್ಯಾವ ಪಾಠದಿಂದ ಇದನ್ನ ಓದ್ಬೇಕು? ಈ ಎಲ್ಲ ಪಾಠಗಳಿಂದ ಓದ್ಬೇಕು. ಈಗ ನಾನು ಹೇಳಿದನ್ನು ಈ ಎಲ್ಲ ಪಾಠಗಳಿಂದ ಓದ್ಬೇಕು. ಆದ್ರೆ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟಿಗೆ ಸಂಬಂಧಪಟ್ಟಂತೆ ನಾವು ಸರಿಯಾಗಿ ನಿಖರವಾಗಿ ನೋಡೋದಿದ್ರೆ, ಇವುಗಳನ್ನ ಯಾವ ಪಾಠದಿಂದ ಕೇಳ್ತಾನೆ ಎನ್ನುವುದನ್ನ ನೋಡೋದಿದ್ರೆ ನೋಡಿ, ಮಹರ್ಷಿ ವಚನ ಪಾಲನಂ ಪಾಠದಿಂದ 1, ಕನ್ಯೇಂ ಕುಲ ಜೀವಿತಂದಲ್ಲಿ 1, ಸಂತಃಪುರ ಶರಣಾಗತೋಸ್ಮಿಯಿಂದ 2, ಸೂಕ್ತಿ ಕುಸುಮಾನಿಯಿಂದ 1. ಈ ರೀತಿಯಾಗಿ ಈ 4 ಪಾಠಗಳಿಂದ 5 ಹೊಂದಿಸಿ ಬರೆಯುವಂತಹ ಮ್ಯಾಚ್ ದ ಫಾಲೋವಿಂಗ್ಸ್ ಕ್ವಶನ್ ಅನ್ನ ಕೇಳ್ತಾನೆ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು, ಇವುಗಳನ್ನ ಸರಿಯಾಗಿ ನೋಡ್ಬೇಕು. ಸರಿ, ನಂತರದ ಒಂದು ಕ್ವಶನ್, ಮೇನ್ ಕ್ವಶನ್ ನಂಬರ್ 4, 13ರಿಂದ 19 ಸಬ್ ಕ್ವಶನ್ ನಂಬರ್. 2-3 ವಾಕ್ಯದಲ್ಲಿ ಬರೆಯುವಂತಹದ್ದು, ಕನ್ನಡ ಭಾಷೆಯಲ್ಲಾಗ್ಲಿ ಆಂಗ್ಲ ಭಾಷೆಯಲ್ಲಾಗ್ಲಿ ಉತ್ತರಿಸುವಂತಹದ್ದು. ಒಟ್ಟು ನೀವು
8 ಮಾರ್ಕ್ಸ್ ಅನ್ನ ಈ ಒಂದು ವಿಭಾಗದಿಂದ ಪಡ್ಕೊಳ್ತೀರಿ. 4 ಕ್ವಶನ್ಗೆ ಉತ್ತರವನ್ನ ಬರಲಿಕ್ಕೆ ಒಟ್ಟು ಕೊಡುವಂತಹದ್ದು 7 ಕೊಡ್ತಾನೆ. ಸರಿ, ಯಾವ್ಯಾವ ಪಾಠಗಳಿಂದ ಎಷ್ಟೆಷ್ಟು ಕ್ವಶನ್ ಇದೆ, ಯಾವ್ಯಾವ ಪಾಠಗಳಿಂದ ಅದನ್ನು ಕೇಳ್ತಾನೆ ಎನ್ನುವುದನ್ನ ನೋಡುತ್ತಿದ್ರೆ ನೋಡಿ, ಒಟ್ಟು 23 ಈ ರೀತಿಯಾದಂತಹ ಕ್ವಶನ್ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನ ನೋಡಿದಾಗ 23 ಇದೆ. ಅವುಗಳಲ್ಲಿ ಯಾವುದೇ 7 ಕೇಳ್ತಾನೆ. ಯಾವ ಪಾಠದಿಂದ ಬೀಳುತ್ತೆ? ದ್ವೇವಿದ್ಯೆ ವೇದಿತವ್ಯ ಪಾಠದಿಂದ 4, ವಿವಾದ ವಿನಾಶಾಯ ಪಾಠದಿಂದ 3, ಸತ್ವ ಪರೀಕ್ಷಾ ಪಾಠದಿಂದ 4, ಕನ್ಯೇಂ ಕುಲ ಜೀವಿತಂದಲ್ಲಿ 3, ಹಾಗೆ ಸೂಕ್ತಿ ಕುಸುಮಾನಿಯಲ್ಲಿ 3, ವಚನಾಮೃತಂದಲ್ಲಿ 3, ಕನ್ನಡ ಕಣ್ಣುವದಲ್ಲಿ 3. ಈ ರೀತಿಯಾಗಿ ಒಟ್ಟು 27 ಕ್ವಶನ್ಸ್ ಇದೆ. ಇವುಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಅವುಗಳಲ್ಲಿ 7 ಕೇಳ್ತಾನೆ, 4 ಉತ್ತರಿಸಲಿಕ್ಕೆ ಒಟ್ಟು 8 ಮಾರ್ಕ್ಸ್ ಈ ವಿಭಾಗದಿಂದ ಪಡ್ಕೊಳ್ತೀರಿ. ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸಿನಂತೆ ನೆನ್ಪಿಟ್ಕೊಳ್ಳಿ. ಎಲ್ಲಾ ಪಾಠಗಳಲ್ಲೂ ಇಲ್ಲ, ನಾ ಇಲ್ಲಿ ತೋರಿಸಿದ್ದೇನೆ 8 ಮಾರ್ಕ್ ಹಾಕಿದ್ದೇನೆ. ಈ ಒಂದು ಆದರ್ಶ ಗುಣದಲ್ಲಿ ಇಲ್ಲ, ಈ ರೀತಿಯಾಗಿ ಹಾಕಿದ್ದೇನೆ. ಅವುಗಳನ್ನು ನೋಡುವಂತ ಅವಶ್ಯಕತೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಸರಿ, ಮೇನ್ ಕ್ವಶನ್ ನಂಬರ್ 5, ಸಬ್ ಕ್ವಶನ್ ನಂಬರ್ 20 to 26 ಸಂದರ್ಭವನ್ನ ಬರಲಿಕ್ಕೆ. ಇಲ್ಲೂ ಕೂಡ ಹಾಗೆ ಒಟ್ಟು 7 ಕ್ವಶನ್ ಅನ್ನ ಕೇಳ್ತಾನೆ. ಅವುಗಳಲ್ಲಿ ಯಾವುದೇ 4 ಉತ್ತರಿಸಬೇಕು. ಪ್ರತಿಯೊಂದಕ್ಕೂ 2 ಮಾರ್ಕ್ಸಿನಂತೆ ಒಟ್ಟು 8 ಮಾರ್ಕ್ಸ್. ಪಾಠದ ಹೆಸರನ್ನ ಬರೆದದಕ್ಕೆ 1, ಯಾರು ಯಾರಿಗೆ ಹೇಳಿದ್ದಾರೆ ಎನ್ನುವುದನ್ನ ಬರೆದ್ರೆ ಇನ್ನೊಂದು, ಒಟ್ಟಿನಲ್ಲಿ 2 ಮಾರ್ಕ್ಸ್ ಪ್ರತಿ ಕ್ವಶನ್ಗೂ ಕೂಡ. ಒಟ್ಟು ಟೋಟಲ್ 8 ಮಾರ್ಕ್ಸ್. ಸರಿ, ಯಾವ್ಯಾವ ಪಾಠದಿಂದ ಈ ಕ್ವಶನ್ಸ್ ಎಲ್ಲ ಇದೆ? ಒಟ್ಟು 29 ಕ್ವಶನ್ ಅಲ್ಲಿ 7 ಕ್ವಶನ್ ಕೇಳ್ತಾನೆ. ಯಾವ್ಯಾವ ಪಾಠಗಳಲ್ಲಿದೆ? ದ್ವೇವಿದ್ಯೆ ವೇದಿತವ್ಯ ಪಾಠದಲ್ಲಿ 3 ಇದೆ, 1 ಕೇಳ್ತಾನೆ. ವಿವಾದ ವಿನಾಶಾಯ ಪಾಠದಲ್ಲಿ 5 ಇದೆ, 1 ಕೇಳ್ತಾನೆ. ಹಾಗೆ ಮಹರ್ಷಿ ವಚನ ಪಾಲನಂದಲ್ಲಿ 5 ಇದೆ, ಜ್ಯೋತಿಷಿಕಸ್ಯ ದಿನಂದಲ್ಲಿ 5 ಇದೆ, ಸಂತಃಪುರ ಶರಣಾಗತೋಸ್ಮಿ ಪಾಠದಲ್ಲಿ 5, ಸನ್ಮಿತ್ರಂ ಪಾಠದಲ್ಲಿ 6. ನೆನ್ಪಿಟ್ಕೊಳ್ಬೇಕು, ಈ 6 ಚಾಪ್ಟರ್ ಇಂದ ದ್ವೇವಿದ್ಯೆ ವೇದಿತವ್ಯೆ, ವಿವಾದ ವಿನಾಶಾಯ, ಮಹರ್ಷಿ ವಚನ ಪಾಲನಂ, ಜ್ಯೋತಿಷಿಕಸ್ಯ ದಿನಂ, ಸಂತಃಪುರ ಶರಣಾಗತೋಸ್ಮಿ, ಸನ್ಮಿತ್ರಂ, ಈ 6 ಚಾಪ್ಟರ್ ಇಂದ 7 ಕ್ವಶನ್ ಕೇಳ್ತಾನೆ. ಸಾಂತಃಪುರ ಶರಣಾಗತೋಸ್ಮಿಯಿಂದ 2 ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನೀವು 7 ಕ್ವಶನ್ ಎಲ್ಲಿಂದ ಬರುತ್ತೆ ಎನ್ನುವುದನ್ನು ಸರಿಯಾಗಿ ನಿಖರವಾಗಿ ತಿಳ್ಕೊಳ್ಬೇಕು. ಸರಿಯಾಗಿ ಅವುಗಳನ್ನ ನೋಡಿ ಉತ್ತರವನ್ನ ಬರೀಬೇಕು. ಒಟ್ಟು 29 ಕ್ವಶನ್ಸ್ ಇರುತ್ತೆ. ಅವುಗಳಲ್ಲಿ ಯಾವುದೇ 7 ಕೇಳ್ತಾನೆ, ಯಾವುದೇ 4 ಬರೀಲಿಕ್ಕೆ. ಪಾಠದ ಹೆಸರನ್ನ ಸರಿಯಾಗಿ ಬರೆದದಕ್ಕೆ 1, ಯಾರು ಯಾರಿಗೆ ಹೇಳಿದ್ದಾರೆ ಎನ್ನುವುದನ್ನು ಬರೆದ್ರೆ ಮತ್ತೊಂದು. ಒಟ್ಟಿನಲ್ಲಿ 2 ಮಾರ್ಕ್ಸ್ ಮ್ಯಾಕ್ಸಿಮಮ್ ಒಂದು ಕ್ವಶನ್ಗೆ, ಟೋಟಲ್ 8 ಮಾರ್ಕ್ಸ್ ನೆನ್ಪಿಟ್ಕೊಳ್ಳಿ. ಸರಿ, ಮುಂದಿನ ಒಂದು ಕ್ವಶನ್ ಮೇನ್ ಕ್ವಶನ್ ನಂಬರ್ 6, 27 to 30 ಶ್ಲೋಕದ ಅನುವಾದವನ್ನು ಬರಲಿಕ್ಕೆ. ಪಾಠದ ಹೆಸರನ್ನ ಬರ್ಕೊಂಡು ಶ್ಲೋಕದ ಅನುವಾದವನ್ನು ಬರಲಿಕ್ಕೆ ಕೇವಲ 2 ಕ್ವಶನ್ ಅಂದ್ರೆ 2 ಶ್ಲೋಕದ ಅನುವಾದವನ್ನು ಮಾತ್ರ ಬರೆದ್ರಾಯ್ತು. ಕೊಡುವುದು 4 ಕೊಡ್ತಾನೆ. ಪ್ರತಿಯೊಂದಕ್ಕೂ ಕೂಡ 3 ಮ್ಯಾಕ್ಸಿಮಮ್ ಮಾರ್ಕ್ಸ್ 3 ಇದೆ. ಶ್ಲೋಕದ ಅನುವಾದವನ್ನು ಬರೆದದಕ್ಕೆ 2, ಯಾವ ಪಾಠದಿಂದ ಬಂದಿದೆ ಹೇಳುವುದಕ್ಕೆ 1, ಒಟ್ಟಿನಲ್ಲಿ 3 ಮಾರ್ಕ್ಸ್ ಇರುತ್ತೆ. ಸರಿ, ಯಾವ್ಯಾವ ಪಾಠದಿಂದ ಕೇಳ್ತಾನೆ ಎನ್ನುವುದನ್ನು ನೋಡ್ತಾ ಹೋದ್ರೆ ಒಟ್ಟು 23 ಶ್ಲೋಕಗಳಿದೆ. ಅವುಗಳಲ್ಲಿ ಯಾವುದೇ 4 ಕೇಳ್ತಾನೆ. ಯಾವ್ಯಾವ ಪಾಠದಿಂದ? ಆದರ್ಶ ಗುಣ ಪಾಠದಿಂದ 7 ಕೇಳ್ತಾನೆ, ಅಂದ್ರೆ 7 ಇದೆ, ಅವುಗಳಲ್ಲಿ 1 ಕೇಳ್ತಾನೆ. 7 ಕ್ವಶನ್ ಇದೆ ಅಲ್ಲಿ. ಸತ್ವ ಪರೀಕ್ಷಾ ಪಾಠದಲ್ಲಿ 6 ಇದೆ, 1 ಕೇಳ್ತಾನೆ. ಕನ್ಯೇಂ ಕುಲ ಜೀವಿತಂ ಪಾಠದಲ್ಲಿ 5 ಇದೆ, 1 ಕೇಳ್ತಾನೆ. ಸೂಕ್ತಿ ಕುಸುಮಾನಿ ಪಾಠದಲ್ಲಿ ಪದ್ಯ ಪಾಠದಲ್ಲಿ 5 ಇದೆ, 1 ಕೇಳ್ತಾನೆ. ಹೀಗೆ ಈ 4 ಚಾಪ್ಟರ್ ಇಂದ ಒಂದೊಂದು ಕೇಳ್ತಾನೆ. ಇವುಗಳಲ್ಲಿ ಯಾವುದೇ 2 ಉತ್ತರಿಸಲಿಕ್ಕೆ ಪಾಠದ ಹೆಸರನ್ನ ಸರಿಯಾಗಿ ಬರೆದದಕ್ಕೆ 1, ಅನುವಾದವನ್ನ ಸರಿಯಾಗಿ ಬರೆದದಕ್ಕೆ 2, ಒಟ್ಟಿನಲ್ಲಿ ಮ್ಯಾಕ್ಸಿಮಮ್ ಒಂದು ಕ್ವಶನ್ಗೆ 3, ಟೋಟಲ್ ಆಗಿ 6 ನೆನ್ಪಿಟ್ಕೊಳ್ಳಿ. ಯಾವುದೇ 2 ಸರಿಯಾಗಿ ಬರಲಿಕ್ಕೆ. ನೆಕ್ಸ್ಟ್ ನಾವು ನೋಡುವಂತಹದ್ದು ಲಾಂಗ್ ಆನ್ಸರ್ಸ್, 16 ವಾಕ್ಯದಲ್ಲಿ ಬರೆಯುವಂತಹದ್ದು. ಮೇನ್ ಕ್ವಶನ್ ನಂಬರ್ 7, ಸಬ್ ಕ್ವಶನ್ ನಂಬರ್ 31 ಇಂದ 37 ತನಕವಾಗಿ ಒಟ್ಟು ಇದಕ್ಕೆ ನೀವು 20 ಮಾರ್ಕ್ಸ್ ಅನ್ನು ಪಡ್ಕೊಳ್ತೀರಿ ಸರಿಯಾಗಿ ಉತ್ತರಿಸಿದ್ರೆ. ಯಾವುದೇ 4 ಉತ್ತರಿಸಲಿಕ್ಕೆ ಅಂದ್ರೆ 7 ಕ್ವಶನ್ ಅನ್ನು ಕೇಳಿರ್ತಾನೆ. ಅವುಗಳಲ್ಲಿ ಸರಿಯಾಗಿ ನೀವು 4 ಉತ್ತರಿಸಿದ್ರೆ 20 ಮಾರ್ಕ್ಸ್ ಬೀಳುತ್ತೆ ನಿಮಗೆ. ಸರಿ, ಯಾವ್ಯಾವ ಪಾಠದಿಂದ ಈ ಒಂದು ಕ್ವಶನ್ ಅನ್ನು ಕೇಳ್ತಾನೆ ಎನ್ನುವುದನ್ನ ನಾವು ನೋಡ್ತಾ ಹೋಗೋದಿದ್ರೆ, ದ್ವೇವಿದ್ಯೆ ವೇದಿತವ್ಯ ಪಾಠದಲ್ಲಿ ಈ ಒಂದು ಕ್ವಶನ್ ಇಲ್ಲ.
ಆದರ್ಶ ಗುಣ ಎನ್ನುವಂತ ಪಾಠದಲ್ಲಿ ಒಂದೇ ಕ್ವಶನ್ ಇದೆ, ಅದನ್ನೇ ಕೇಳ್ತಾನೆ. ನೆನ್ಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳು. ಆದರ್ಶ ಗುಣ ಒಂದು ಪಾಠದಲ್ಲಿ ಒಂದೇ ಕ್ವಶನ್ ಇದೆ, ಅದನ್ನೇ ಕೇಳ್ತಾನೆ. 31ನೇ ಕ್ವಶನ್ ಅದೇ ಕ್ವಶನ್ ಬೀಳುತ್ತೆ, ನೆನ್ಪಿಟ್ಕೊಳ್ಬೇಕು. ವಿವಾದ ವಿನಾಶಾಯ ಪಾಠದಲ್ಲಿ 2 ಇದೆ, 1 ಕೇಳ್ತಾನೆ. ಸತ್ವ ಪರೀಕ್ಷಾ ಪಾಠದಲ್ಲಿ 3 ಇದೆ, 1 ಕೇಳ್ತಾನೆ. ಮಹರ್ಷಿ ವಚನ ಪಾಲನಂ ಪಾಠದಲ್ಲಿ 3 ಇದೆ. ಹಾಗೆ ಕನ್ಯೇಂ ಕುಲ ಜೀವಿತಂದಲ್ಲಿ 2 ಇದೆ. ಜ್ಯೋತಿಷಿಕಸ್ಯ ದಿನಂ 3, ಸಾಂತಃಪುರ ಶರಣಾಗತೋಸ್ಮಿ ಯಲ್ಲಿ 3, ಸನ್ನಿಮಿತ್ರಮದಲ್ಲಿ 3, ಹಾಗೆ ಕನ್ನಡ ಕಣ್ವದಲ್ಲಿ 2 ಇದೆ. ಹಾಗೂ ವಿಜ್ಞಾನ ಪಥದಲ್ಲಿ 3 ಇದೆ. ಕನ್ನಡ ಕಣ್ವದಿಂದ ಕೇಳುವುದಿಲ್ಲ, ಯಾಕೆ? ಆ ಪಾಠಕ್ಕೆ ವೇಟೇಜ್ ಕಮ್ಮಿ. ಉಳಿದಂತೆ ಆದರ್ಶ ಗುಣ ಪಾಠದಿಂದ 1, ವಿವಾದ ವಿನಾಶಾಯ, ಸತ್ವ ಪರೀಕ್ಷಾ, ಹಾಗೆ ಮಹರ್ಷಿ ವಚನ ಪಾಲನಂ, ಕನ್ಯೇಂ ಕುಲ ಜೀವಿತಂ, ಜ್ಯೋತಿಷಿಕಸ್ಯ ದಿನಂ, ಸಾಂತಃಪುರ ಶರಣಾಗತೋಸ್ಮಿ, ಸನ್ಮಿತ್ರಂ, ಹಾಗೆ ವಿಜ್ಞಾನ ಪಥಃ. ಈ ರೀತಿಯಾಗಿ ಈ ಎಲ್ಲ ಪಾಠಗಳಿಂದ ಕೇಳುವುದಿಲ್ಲ. ಒಂದು ನಿಮಿಷ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು. ಯಾವ ಪಾಠದಿಂದ ಮಾತ್ರ ಇವುಗಳನ್ನು ಕೇಳ್ತಾನೆ ಅಂತ ನಾನು ಮೊದಲೇ ನಿಮಗೆ ಬ್ಲೂ ಪ್ರಿಂಟ್ ನ ಪ್ರಕಾರವಾಗಿ ಹೇಳಿದ್ದೇನೆ. ಇದನ್ನ ನೋಡಿ, ಈ ಕ್ವಶನ್ ಕೇಳುವಂತಹದ್ದು ಆದರ್ಶ ಗುಣ ಪಾಠದಿಂದ 1, ವಿವಾದ ವಿನಾಶಾಯ ಪಾಠದಿಂದ 1, ಮಹರ್ಷಿ ವಚನ ಪಾಲನಂ ಪಾಠದಿಂದ 1, ಜ್ಯೋತಿಷಿಕಸ್ಯಂ ದಿನಂ ಪಾಠದಿಂದ 1, ಸಾಂತಃಪುರ ಶರಣಾಗತೋಸ್ಮಿ ಪಾಠದಿಂದ 1, ಸನ್ಮಿತ್ರಂ ದಿಂದ 1 ಮತ್ತು ವಿಜ್ಞಾನ ಪಥಃ ಪಾಠದಿಂದ 1. ಇಷ್ಟು ಪಾಠಗಳಿಂದ ಮಾತ್ರ ಇವುಗಳನ್ನು ಕೇಳ್ತಾನೆ. ಯಾವುದನ್ನ? ಲಾಂಗ್ ಆನ್ಸರ್ಸ್ ಅನ್ನ ಬರಲಿಕ್ಕೆ, 16 ವಾಕ್ಯದಲ್ಲಿ ಬರಲಿಕ್ಕೆ. ನೆನ್ಪಿಟ್ಕೊಳ್ಳಿ, ಇವುಗಳನ್ನ ನೀವು ನೋಡ್ಕೊಂಡ್ರಾಯ್ತು. ಹೀಗೆ ನೀವು 7 ಕ್ವಶನ್ ಅನ್ನ ಕೊಡ್ತಾನೆ. ಅವುಗಳಲ್ಲಿ ಯಾವುದೇ 4 ಸರಿಯಾಗಿ ಬರೆದದ್ದಿದ್ರೆ ನಿಮಗೆ 20 ಮಾರ್ಕ್ಸ್ ಸಿಗತ್ತೆ. ನೆನ್ಪಿಟ್ಕೊಳ್ಬೇಕು. ಕನ್ನಡದಲ್ಲೇ ಬರೆಯುವಂತಹದ್ದು, ಆಂಗ್ಲ ಭಾಷೆಯಲ್ಲೇ ಬರೆಯುವಂತಹದ್ದು, ನಿಮಗೆ ಅನುಕೂಲವಾದಂತ ಭಾಷೆಯಲ್ಲಿ ಬರೆಯಬಹುದು. ಇದನ್ನ ಒಟ್ಟಿನಲ್ಲಿ ವಿಷಯ ಮುಖ್ಯ. ಅದನ್ನ ಸರಿಯಾಗಿ ನೀವು ಪ್ರಸ್ತುತಪಡಿಸಿದ್ರೆ ನಿಮಗೆ ಪ್ರತಿಯೊಂದಕ್ಕೂ 5 ಮಾರ್ಕ್ಸಿನಂತೆ ಒಟ್ಟಿನಲ್ಲಿ 4 ಕ್ವಶನ್ಗೆ 20 ಮಾರ್ಕ್ಸ್ ಸಿಗತ್ತೆ. ನೆನ್ಪಿಟ್ಕೊಳ್ಬೇಕು. ಇನ್ನು ಮುಂದಿನ ಒಂದು ಭಾಗಕ್ಕೆ ನಾವು ಹೋಗೋದಿದ್ರೆ ಗ್ರಾಮರ್ ಪಾರ್ಟ್. ಮೇನ್ ಕ್ವಶನ್ ನಂಬರ್ 8, ಸಬ್ ಕ್ವಶನ್ ನಂಬರ್ 38 to 42, 38ರಿಂದ 42. ಇದು ಗ್ರಾಮರ್ ಪಾರ್ಟ್ ಆಗಿರುತ್ತೆ. ಇಲ್ಲಿ ಒಟ್ಟು 5 ಕ್ವಶನ್ನಿಗೆ ನೀವು ಉತ್ತರಿಸಬೇಕು. ಪ್ರತಿಯೊಂದಕ್ಕೂ 2 ಮಾರ್ಕ್ಸಿನಂತೆ 10 ಮಾರ್ಕ್ಸ್ ಇರುತ್ತೆ. ಕೊಡುವುದನ್ನು 7 ವಿಭಾಗವನ್ನು ಕೊಟ್ಟಿರ್ತಾನೆ. ಸರಿ, ಯಾವ್ಯಾವ್ದು ಇರುತ್ತೆ ನೋಡ್ತಾ ಹೋಗೋಣ. ನೋಡಿ, ಈ ರೀತಿಯಾಗಿ 38 to 44 ಕ್ವಶನ್, ಈ ರೀತಿಯಾಗಿ 7 ಕ್ವಶನ್ ಇರುತ್ತೆ. ಅವುಗಳಲ್ಲಿ ಯಾವುದೇ 5 ನೀವು ಬರೀಬೇಕು. ಗ್ರಾಮರ್ ವಿಭಾಗದಲ್ಲಿ ಯಾವುದು ಬಿಡ್ಲಿಕ್ಕಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕು, ಗ್ರಾಮರ್ ವಿಭಾಗದಲ್ಲಿ ಎಲ್ಲವನ್ನು ಕೂಡ ಬರೀಬೇಕು. 38ನೇ ಕ್ವಶನ್ ಸಂಧಿಂ ವಿಭಜತ, ಸಂಧಿಯನ್ನು ಬಿಡಿಸುವುದು. ಅಂದ್ರೆ ಸಂಧಿಯ ಶಬ್ದವನ್ನು ಕೊಡ್ತಾನೆ, ಬಿಡಿಸಿ ಬರೆದ್ರೆ ಆಯ್ತು. ಕೇವಲ 3 ಕೊಡ್ತಾನೆ, 2 ಬರೀಬೇಕು, ಎಲ್ಲವನ್ನು ಬರೆಯಿತು. 39ನೇ ಕ್ವಶನ್ ಸಂಧಿಂ ಯೋಜಯತ, ಹೀಗೆ ಬಿಡಿಸಿ ಕೊಟ್ಟಿರ್ತಾನೆ, ಸಂಧಿಯನ್ನು ಮಾಡಬೇಕು. ಇಲ್ಲೂ ಕೂಡ ಹಾಗೆ 3 ಕೊಟ್ಟಿರ್ತಾನೆ, 3 ಬರೆಯಿರಿ. ಸರಿಯಾದ 2 ಆಯ್ಕೆ ಮಾಡ್ಕೊಂಡು 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಇನ್ನು 40ನೇ ಕ್ವಶನ್ ವಿಗ್ರಹ ವಾಕ್ಯಂ ಲಿಖತ, ಸಮಾಸ ಪದವನ್ನು ಕೊಟ್ಟಿರ್ತಾನೆ, ವಿಗ್ರಹ ವಾಕ್ಯವನ್ನು ಬರಲಿಕ್ಕೆ. 41ನೇ ಕ್ವಶನ್ ಸಮಾಸ ವಿಗ್ರಹ ವಾಕ್ಯವನ್ನು ಕೊಟ್ಟಿರ್ತಾನೆ, ಸಮಾಸ ಪದವನ್ನು ಬರೀಬೇಕು. 42ನೇ ಕ್ವಶನ್ ಪದ ಪರಿಚಯಂ ಕುರುತ, 3 ಶಬ್ದವನ್ನು ಕೊಟ್ಟಿರ್ತಾನೆ, ಅವುಗಳನ್ನ ಗುರುತಿಸಬೇಕು. ಕತ್ವಾ ಪ್ರತ್ಯಯ, ಲ ಪ್ರತ್ಯಯ, ತುಮನ ಪ್ರತ್ಯಯ, ಈ ರೀತಿಯಾಗಿ ಅವುಗಳನ್ನು ಗುರುತಿಸಬೇಕು. 43ನೇ ಕ್ವಶನ್ ಸಮಾನಾರ್ಥಕ, ಅಂದ್ರೆ ಪರ್ಯಾಯ ಶಬ್ದವನ್ನು ಬರೀಲಿಕ್ಕೆ ಸುಲಭವಾಗಿರುತ್ತೆ. ಹೀಗೆ 3 ಕೊಟ್ಟಿರ್ತಾನೆ, ಅವುಗಳಲ್ಲಿ 3 ಬರೀರಿ, ಪರ್ಯಾಯ ಶಬ್ದವನ್ನು ಬರೀಲಿಕ್ಕೆ. 44ನೇದು ವಿರುದ್ಧಾರ್ಥಕ ಪದವನ್ನು ಬರಲಿಕ್ಕೆ 3 ಕೊಟ್ಟಿರ್ತಾನೆ, 3 ಬರೀರಿ. ಅವುಗಳಲ್ಲಿ 2 ಸರಿಯಾದಂತ ಉತ್ತರಕ್ಕೆ 2 ಮಾರ್ಕ್ಸಿನಂತೆ ನಿಮಗೆ ಸಿಗತ್ತೆ. ಒಟ್ಟಿನಲ್ಲಿ ಇಲ್ಲಿ 7 ವಿಭಾಗ ಇದೆ. ಸರಿಯಾದ 5 ವಿಭಾಗ, 5 ಸರಿಯಾಗಿದೆ ಅಂತಾದ್ರೆ ನಿಮಗೆ ಪ್ರತಿಯೊಂದಕ್ಕೂ 2 ಮಾರ್ಕ್ಸಿನಂತೆ 10 ಮಾರ್ಕ್ಸ್ ಸಿಗತ್ತೆ. ಗ್ರಾಮರ್ ವಿಭಾಗದಲ್ಲಿ ತುಂಬಾ ಮಹತ್ವವಾದಂತಹದ್ದು, ನೆನ್ಪಿಟ್ಕೊಳ್ಬೇಕು. ಇದು ವರ್ಕ್ ಬುಕ್ಕಿನಲ್ಲಿರುವಂತ ಯಾವ ಕ್ವಶನ್ ಇದೆಯೋ ಅದರ ಮೇಲಿಂದ ಮಾತ್ರ ಕೇಳ್ತಾನೆ. ಅದನ್ನ ವಿದ್ಯಾರ್ಥಿಗಳು ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ 10 ಮಾರ್ಕ್ಸ್ ಸಿಗತ್ತೆ.
ಅದಕ್ಕೂ ಹೊರತಾದಂತ ಯಾವ ಪ್ರಶ್ನೆಯನ್ನು ಕೂಡ ಕೇಳುವುದಿಲ್ಲ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಬೇಕು, ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ನಂತರ ಮೇನ್ ಕ್ವಶನ್ ನಂಬರ್ 9, ಸಬ್ ಕ್ವಶನ್ ನಂಬರ್ 45, ಟ್ರಾನ್ಸ್ಲೇಷನ್ ವಿಭಾಗ. ಇದು 4 ಮಾರ್ಕ್ಸ್ ಇದೆ. ಕ್ವಶನ್ ಒಂದೇ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ. ಯಾವ ರೀತಿಯಾಗಿರುತ್ತೆ ನೋಡ್ತಾ ಹೋಗೋಣ. ನೋಡಿ, ಈ ರೀತಿಯಲ್ಲಿ ಕೊಟ್ಟಿರ್ತಾನೆ. 45ನೇ ಕ್ವಶನ್ ಇದು. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಟ್ರಾನ್ಸ್ಲೇಷನ್ ವಿಭಾಗ ಇದೆ. ಕನ್ನಡ ಅಥವಾ ಆಂಗ್ಲ ಭಾಷೆಯಿಂದ ಸಂಸ್ಕೃತಕ್ಕೆ ಭಾಷಾಂತರ ಮಾಡುವಂತಹದ್ದು. ಅವುಗಳಲ್ಲಿ ಒಟ್ಟು 20 ಕ್ವಶನ್ಸ್ ಇದೆ. ಅವುಗಳಲ್ಲಿ ಯಾವುದೇ 4 ಕ್ವಶನ್ಸ್ ಇಲ್ಲಿ ಕೇಳ್ತಾನೆ, ಚಾಯ್ಸ್ ಇಲ್ಲ. ಇವುಗಳನ್ನ ಸರಿಯಾಗಿ ನೀವು ಭಾಷಾಂತರ ಮಾಡಿದ್ರೆ, ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದ್ರೆ ಪ್ರತಿಯೊಂದಕ್ಕೂ 1 ಮಾರ್ಕ್ಸಿನಂತೆ ಒಟ್ಟು 4 ಮಾರ್ಕ್ಸ್ ಬೀಳುತ್ತೆ ಟ್ರಾನ್ಸ್ಲೇಷನ್ ವಿಭಾಗಕ್ಕೆ. ಇದು ಕೂಡ ಹಾಗೆ. ಟೆಕ್ಸ್ಟ್ ಬುಕ್ಕಿನಲ್ಲಿರುವ ಟ್ರಾನ್ಸ್ಲೇಷನ್ ಪಾರ್ಟ್ ಏನಿದೆಯೋ, ಸಂಸ್ಕೃತಕ್ಕೆ ಭಾಷಾಂತರ ಮಾಡುವಂತಹ ಆಂಗ್ಲ ಭಾಷೆ ಅಥವಾ ಕನ್ನಡ ಭಾಷೆಯಿಂದ ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡುವಂತಹ ವಿಭಾಗ ಏನಿದೆಯೋ ಅದನ್ನು ಸರಿಯಾಗಿ ಓದ್ಕೊಂಡ್ರೆ, 20 ಇದೆ ಒಟ್ಟು, ಓದ್ಕೊಂಡ್ರೆ ನೀವು ಸರಿಯಾಗಿ ಟ್ರಾನ್ಸ್ಲೇಷನ್ ಮಾಡ್ತೀರಿ, ಮತ್ತೆ 4 ಮಾರ್ಕ್ಸ್ ಅನ್ನು ತೆಗೆದುಕೊಳ್ತೀರಿ. ಇದು 45ನೇ ಕ್ವಶನ್, ಪ್ರತಿಯೊಂದಕ್ಕೂ 1 ಮಾರ್ಕ್ಸ್. ಕೊನೆಯದಾದಂತ ಒಂದು ವಿಭಾಗ ಪ್ಯಾಸೇಜ್ ರೀಡಿಂಗ್ ಅಂತ. ಒಂದು ಈ ರೀತಿಯಾಗಿ 4 ಮಾರ್ಕ್ಸ್ ಇದೆ ಇದಕ್ಕೆ. ಈ ರೀತಿಯಾಗಿ ಹೀಗೆ ಚಿಕ್ಕ ಒಂದು ಕಥೆಯ ರೂಪದಲ್ಲಿರುವಂತಹ 4-6 ಅಥವಾ 6-8 ವಾಕ್ಯದಲ್ಲಿರುವಂತಹ ಒಂದು ಪ್ಯಾಸೇಜ್ ಅನ್ನು ಕೊಡ್ತಾನೆ. ನೀವು ಅದನ್ನು ತುಂಬಾ ಸುಲಭವಾಗಿರುತ್ತೆ. ನಾನು ಹೇಗೆ ಓದಬೇಕು, ಅದನ್ನು ಹೇಗೆ ಬರೀಬೇಕು ಅನ್ನೋದನ್ನು ಹೇಳ್ತೇನೆ. ಮೊದಲು ಇದನ್ನ ಹೀಗೆ ಓದ್ರಾಯ್ತು, ಸುಮ್ಮನೆ ಓದ್ರಾಯ್ತು. 2ನೇ ಸಲ ಓದುವಾಗ ಅರ್ಥ ಮಾಡ್ಕೊಂಡು ಓದಿ. 3ನೇ ಸಲ ಓದುವಾಗ ಈ ಕ್ವಶನ್ಗಳಿಗೆ ಉತ್ತರವನ್ನು ಕಂಡುಕೊಳ್ತಾ ಓದಿ. ಆಗ ನೀವು ಇದು 4 ಮಾರ್ಕ್ಸ್ ಅನ್ನ ಪಡ್ಕೊಳ್ತೀರಿ. ಪ್ರತಿಯೊಂದಕ್ಕೂ ಅಂದ್ರೆ 4 ಕ್ವಶನ್ ಇರುತ್ತೆ. ಇಲ್ಲಿ ಒಂದೊಂದಕ್ಕೂ 1 ಮಾರ್ಕ್ಸ್ ಇದೆ. 4 ಕ್ವಶನ್ಸ್ಗೆ 4 ಮಾರ್ಕ್ಸ್. ಇಲ್ಲಿ ಕೂಡ ಹಾಗೆ ಚಾಯ್ಸ್ ಇರುವುದಿಲ್ಲ, ತುಂಬಾ ಸುಲಭವಾಗಿರುತ್ತೆ. ಎಲ್ಲರೂ ಕೂಡ ಬರೀತಾರೆ ಇದನ್ನ, ನಾನು ಗಮನಿಸಿದಂತೆ ನೀವು ಕೂಡ ಬರೀತೀರಿ, ತುಂಬಾ ಸುಲಭವಾಗಿರುತ್ತೆ. ಹೀಗೆ ಒಟ್ಟಿನಲ್ಲಿ 46ನೇ ಕ್ವಶನ್ಗೆ 4 ಮಾರ್ಕ್ಸ್, ಒಟ್ಟಿನಲ್ಲಿ 80 ಮಾರ್ಕ್ಸ್ ಅನ್ನು ಈ ರೀತಿಯಲ್ಲಿ ಸುಲಭವಾಗಿ ನೀವು ಪಡ್ಕೊಳ್ಬಹುದು. ಹೀಗೆ ಫಸ್ಟ್ PUC ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಒಂದು ಬ್ಲೂ ಪ್ರಿಂಟ್, ಹಾಗೆ ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ, ಅಥವಾ ಯಾವ್ಯಾವ ಚಾಪ್ಟರ್ ಇಂದ ಯಾವ್ಯಾವ ಕ್ವಶನ್, ಮೇನ್ ಕ್ವಶನ್ಗೆ ಯಾವ್ಯಾವ ಚಾಪ್ಟರ್ ಇಂದ ಕೇಳ್ತಾನೆ ಎನ್ನುವುದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ವಿದ್ಯಾರ್ಥಿಗಳು ಸರಿಯಾಗಿ ಇದನ್ನ ಅನುಸರಿಸಿ, ಅಂದ್ರೆ ನಿಮ್ಗೆ ಯಾವ ಕ್ವಶನ್ ಯಾವ ಒಂದು ಚಾಪ್ಟರ್ ಇಂದಲೇ ಬೀಳ್ತದೆ ಎನ್ನುವುದನ್ನ ನಾನು ಈ ಒಂದು ವಿಭಾಗದಲ್ಲಿ ಹೇಳಿದ್ದೇನೆ. ಅದರ ಪ್ರಕಾರವಾಗಿ ನೀವು ಓದಿದ್ರೆ 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬಹುದು. ಸರಿಯಾಗಿ ವಿದ್ಯಾರ್ಥಿಗಳು ಇದನ್ನ ನೋಡಬೇಕು, ಅಭ್ಯಾಸ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್, ಸಂಸ್ಕೃತ ಫಸ್ಟ್ PUC ಎನ್ಯುವಲ್ ಎಕ್ಸಾಮಿಗೆ ಮಾಡೆಲ್ ಕ್ವಶನ್ ಪೇಪರ್ ಈಗಾಗಲೇ ನಾನು PDF ಫೈಲ್ ಅನ್ನ ಬಿಟ್ಟಿದ್ದೇನೆ. ಅದರ ಒಂದು ಕ್ವಶನ್ ಅನ್ನ, ಅಂದ್ರೆ ಆ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ. ಯಾವ ರೀತಿಯಾಗಿ ಕ್ವಶನ್ ಬರುತ್ತೆ, ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಉತ್ತರಿಸಬೇಕು ಎನ್ನುವುದನ್ನ ನಾನು ಆ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಅದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಿ ಇನ್ನೂ ಹೆಚ್ಚಿನ ಅಂಕವನ್ನ ಸುಲಭದಲ್ಲಿ ಪಡ್ಕೊಳ್ಳಿಕ್ಕಾಗತ್ತೆ, ನೋಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.